ಹರೇ ರಾಮ. ಗುರುರಾದಿರನಾದಿಶ್ಚ ಗುರುಃ ಪರಮದೈವತಂ ಗುರೋಃ ಪರತರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಅಂಜನಾನಂದನಂ ವೀರಂ ಜಾನಕೀ ಶೋಕನಾಶನಂ ಕಪೀಶಂ ಅಕ್ಷಹಂತಾರಂ ವಂದೇ ಲಂಕಾ ಭಯಂಕರಂ. ಅನಂತ ಶಕ್ತಿ ಸಂದೋಹ ಪೂರ್ಣಸ್ಯ ಪರಮಾತ್ಮನಃ ವಿಘ್ನ ವಿಧ್ವಂಸನೀಂ ಶಕ್ತಿಂ ಗಜರಾಜಂ ಉಪಾಸ್ಮಹೇ. ಮೊದಲು ಯಾರನ್ನು ಎಲ್ಲ ಕಾರ್ಯಗಳ ಮೊದಲಿಗೆ ಸ್ಮರಿಸಬೇಕೋ ಆರಾಧಿಸಬೇಕೋ ಅಂತಹ ಆದಿಪೂಜ್ಯನನ್ನು, ಮಂಗಲಮೂರ್ತಿಯನ್ನು, ಮೇಘಾಲಯ ಮಹಾಗಣಪತಿಯನ್ನು ಭಾವಿಸಿ ವಂದಿಸಿ ಅವನ ಆಶೀರ್ವಾದ ಈ ಊರಿನವರ ಎಲ್ಲರ ಮೇಲೆ, ಇಲ್ಲಿ ಬಂದು ಸೇರಿದ ಎಲ್ಲರ ಮೇಲೆ ನಿರಂತರವಾಗಿ ಇರಲಿ. ಬಂದ ವಿಘ್ನಗಳನ್ನು ಮಂಗಲಮೂರ್ತಿ ಕಳೆಯಿರಿ. ಜೀವನದಲ್ಲಿ ಬಂದ ವಿಘ್ನಗಳನ್ನು, ಬರುವ ವಿಘ್ನಗಳನ್ನು ಕಳೆದು ಜೀವನವನ್ನು ಸುಗಮ ಮಾಡಿಕೊಡಲಿ ಎಂಬುದಾಗಿ ಮೊದಲಿಗೆ ನಾವು ಆಶಂಸೆ ಮಾಡ್ತೇವೆ. ಬಹಳ ದಿನಗಳ ನಂತರ ಇಲ್ಲಿಗೆ ಬರುವ ನಮ್ಮ ಸಂಕಲ್ಪವೂ ಪೂರ್ಣ ಆಗಿದೆ. ಕರೆಸಿಕೊಳ್ಳುವಂಥ ನಿಮ್ಮ ಇಚ್ಛೆಯೂ ಕೂಡ ಪೂರ್ಣ ಆಗಿದೆ. ನಿನ್ನೆ ಸಾಯಂಕಾಲ ನಾವು ಇಲ್ಲಿಗೆ ಶಕಟಪುರದಿಂದ ಆಗಮಿಸಿದ್ದು, ಪುನಃ ಅಲ್ಲಿಗೆ ಹೋಗಲಿಕ್ಕಿದ್ದೇವೆ. ಅಲ್ಲಿ ಆ ಶಕಟಪುರದ ಶಂಕರಾಚಾರ್ಯ ಪೀಠಾಧೀಶ್ವರರ ಒಂದು ಮಹಾಪಟ್ಟಾಭಿಷೇಕದ ಕಾರ್ಯಕ್ರಮ. ಆ ಕಾರ್ಯಕ್ರಮದ ಮಧ್ಯದಲ್ಲಿ ಇಲ್ಲಿಗೆ ಬಂದು ನಾವು ಮೇಘಾಲಯಕ್ಕೆ ಬಂದು ಹೋಗ್ತಾ ಇರುವಂಥದ್ದು. ಅವರು ಈ ಕಾರ್ಯಕ್ರಮವನ್ನು ಅವರು ಕೇಳಿದಾಗ, ಈ ಸಮಯದಲ್ಲಿ ಮಾಡಬೇಕು ಅಂತ ಕೇಳಿದಾಗ ಅವರಿಗೆ ನಾವು ಒಂದು ಮಾತನ್ನು ಹೇಳಿದ್ವು, ಈ ಮೇಘಾಲಯಕ್ಕೆ ಒಂದು ಹೋಗಿ ಬರಬೇಕು ನಮಗೆ, ಉಳಿದಂತೆ ನಾವು ಹಿಂದೆ ಮುಂದೆ ಎಲ್ಲ ಇರ್ತೇವೆ ಕಾರ್ಯಕ್ರಮ ಸಮಯದಲ್ಲಿ, ಇಲ್ಲಿಗೆ ಮಾತ್ರ ನಮಗೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಕೇಳಿದ್ವಿ ಅವರಲ್ಲಿ. ಹಾಗೆ ಅದರಂತೆ ಅವರು ಅನುವು ಮಾಡಿಕೊಟ್ಟು ನಾವು ನಿನ್ನೆ ಇಲ್ಲಿಗೆ ಬರಲಿಕ್ಕೆ ಸಾಧ್ಯ ಆಯಿತು. ದೂರದ ಯಾತ್ರೆ, ಶ್ರಮದ ಯಾತ್ರೆ, ಅದು ಸಾರ್ಥಕ ಶ್ರಮ. ಯಾಕೆಂದರೆ ಈ ಊರಿನವರ ಭಕ್ತಿ ಮುಗ್ಧ ಮನಸ್ಸು ಇದೆಯಲ್ಲ, ಇದಕ್ಕೆ ನಾವು ಮೆಚ್ಚಿದ್ವು ಅಂತ ಭಾಳ ಸಂತೋಷ ಆಯಿತು. ಹಾಗಾಗಿ ನಿಮ್ಮಂಥ ಮುಗ್ಧ ಮನಸ್ಸಿನ ಭಕ್ತರ ಸಲುವಾಗಿ ಎಷ್ಟು ದೂರದಿಂದಲೂ ಬರಬಹುದು, ಏನನ್ನೂ ಬಿಟ್ಟು ಬರಬಹುದು ಎಂಬ ಭಾವನೆ ನಮಗೆ ಇಲ್ಲಿ ಬಂದ ಮತ್ತೆ ಬಂತು. ಘಟ್ಟದ ಪ್ರದೇಶ, ಸುತ್ತ ಗೊಂಡಾರಣ್ಯ. ನಾವು ಮುಖ್ಯ ರಸ್ತೆಯನ್ನು ಬಿಟ್ಟು ಒಳಗೆ ಬಂದರೆ ಇನ್ನೊಂದು ಲೋಕಕ್ಕೆ ಬಂದ ಹಾಗಾಗ್ತದೆ. ಇನ್ನೊಂದು ಊರಿಗಲ್ಲ, ಇನ್ನೊಂದು ಪ್ರಾಂತಕ್ಕೆ, ಪ್ರದೇಶಕ್ಕೆ ಅಲ್ಲ, ಬೇರೆ ಯಾವುದೋ ಲೋಕಕ್ಕೆ ಬಂದ ಹಾಗಾಗ್ತದೆ. ನಿಮ್ಮನ್ನು ನಾವು ಏನು ಕರಿಬೇಕು ಅಂದರೆ, ಈ ಭೂಲೋಕದ ಸ್ವರ್ಗದಲ್ಲಿ ವಾಸ ಮಾಡುವಂಥವ್ರು ನೀವೆಲ್ಲರೂ ಕೂಡ. ಊರಿನ ಬಗ್ಗೆ ತಾತ್ಸಾರ ಬೇಡ. ಈ ಊರು ಸ್ವರ್ಗ, ಪ್ರಕೃತಿಯ ಮಡಲಲ್ಲಿ ನೀವೆಲ್ಲರೂ ಕೂಡ ಇದ್ದೀರಿ. ನಿನ್ನೆ ಕೆಲವರು ಜನನಾಯಕರು ಬಂದಿದ್ದರು, ನಮ್ಮನ್ನು ಭೇಟಿಯಾದಾಗ ಪ್ರಶ್ನೆ ಮತ್ತು ನೀವು ಹೇಗೆ ಇಲ್ಲಿಗೆ ಬಂದ್ರಿ ಅಂತ ಅವರ ಪ್ರಶ್ನೆ. ನೀವು ಹೇಗೆ ಬಂದ್ರಿ ಇಲ್ಲಿಗೆ? ಹೇಗೆ ಬಂದು ಅಂದ್ರೆ ಏನು ಹೇಳೋದು? ಈ ಭಕ್ತರ ಸೆಳೆತ ಅಂಥದ್ದಿದೆ, ಅವರ ಅಪೇಕ್ಷೆ ಅಂಥದ್ದಿದೆ, ಅವರ ಆಗ್ರಹ ಅಂಥದ್ದಿದೆ ಅಂತ ನಾವು ಹೇಳಬೇಕು. ಮಂಜು ಭಟ್ರು ನಿಮ್ಮ ಪರವಾಗಿ ಎಲ್ಲ ಪ್ರಯತ್ನವನ್ನೂ ಮಾಡಿದ್ದಾರೆ. ನಮ್ಮನ್ನು ಇಲ್ಲಿ ಬರಮಾಡಿಕೊಳ್ಳುವಲ್ಲಿ ಸಿಂಹಪಾಲು ಅವರದ್ದಿದೆ. ನಿಮ್ಮ ಧ್ವನಿಯಾಗಿ ಅವರು ನಮ್ಮ ಬಳಿ ಅನೇಕ ಬಾರಿ ಭಿನ್ನ ಮಾಡಿದ್ದಾರೆ.
ಹಾಗೆ ಇದು ಕೈಗೂಡಿತು. ಈ ಊರು ತುಂಬ ಒಳ್ಳೆಯ ಊರು, ನಿಮ್ಮ ಮಟ್ಟಿಗಂತೂ ಬಹಳ ಒಳ್ಳೆಯ ಊರು. ಯಾಕೆ ಮಾತನ್ನು ಹೇಳ್ತಾ ಇದ್ದೇವೆ ನಾವು ಅಂತಂದರೆ, ಒಂದು ಊರಿಗೆ ಹೋಗಿ ಅಲ್ಲಿ ವಾಸ ಮಾಡೋದಾದ್ರೆ, ಹೊಸ ಊರಿಗೆ ಹೋಗಿ ವಾಸ ಮಾಡೋದಾದ್ರೆ, ಒಂದು ಗದ್ದೆಯಲ್ಲಿ ಒಂದಷ್ಟು ಬೀಜವನ್ನು ಹೀಗೆ ಬಿತ್ತಿದರೆ ಅದು ಬೆಳೀತದ ನೋಡಬೇಕು ಅಂತ. ಈಗ ಬೀರಿದರೆ ಬಿಕ್ಕಿದರೆ ಅದು ಬೆಳಿಬೇಕು, ಹುಲಸಾಗಿ ಅದು ಬೆಳೀತದೆ ಅಂದರೆ ಆ ಊರಲ್ಲಿ ಇರ್ಬೋದು, ಇಲ್ಲದಿದ್ರೆ ಆ ಊರಲ್ಲಿ ಇರುವಂಥದ್ದು ಥರ ಅಲ್ಲ ಅಂತ ಹೇಳುವಂಥದ್ದು ಉಂಟು. ಹಾಗೆ ನೀವು 7 ಕುಟುಂಬ ಈ ಊರಿಗೆ ಬಂದು ಇವತ್ತು 72 ಕುಟುಂಬ ಆಗಿದ್ದೀರಿ ಅಂತಂದರೆ ಬೇರೆ ಏನು ಪ್ರಮಾಣವೇ ಬೇಡ. ಈ ಊರಿಗೆ ಅದಷ್ಟೇ ದೋಷ ಇರ್ಬೋದು, ಏನೇ ಶಾಪತಾಪಕ್ಕೊಬ್ಬ ಇರ್ಬೋದು, ಆದರೆ 7 ಕುಟುಂಬ ಬಂದು ಅದು 60 ವರ್ಷ 65 ವರ್ಷದಲ್ಲಿ 72 ಕುಟುಂಬ ಆಗ್ತದೆ ಅಂತಂದರೆ ಆ ಊರು ಉತ್ತಮವಾಗಿರುವಂಥ ಊರು ಅಂತ, ಆ ಮಣ್ಣಿಗೆ ಒಂದು ಮಹಾಪುಣ್ಯ ಇದೆ ಅಂತಲೇ ಅರ್ಥ ಅದಕ್ಕೆ. ಹಾಗಾಗಿ ನಾವು ನಿಮಗೆ 2 ಸೂಚನೆ ಕೊಡ್ತೇವೆ. ಎಂದೂ ಈ ಊರನ್ನು ಬಿಟ್ಟು ಹೋಗಬೇಡಿ. ಈ ಊರಲ್ಲಿ ಗಟ್ಟಿಯಾಗಿ ನೆಲೆ ನಿಲ್ಲಿ. ಹೊರಗಡೆ ಪೇಟೆ ಆಕರ್ಷಣೆ ತುಂಬ ಇದೆ, ನಾವಿಲ್ಲ ಅಂತ ಹೇಳೋದಿಲ್ಲ, ಆದರೆ ಪೇಟೆಗೂ ಇಲ್ಲಿಗೂ ತುಂಬ ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಇದೆ ಅಂದರೆ, ಇಲ್ಲಿ ಸಿಗುವ ಶುದ್ಧ ಗಾಳಿ ಪೇಟೆಯಲ್ಲಿ ಸಿಗೋದಿಲ್ಲ, ಇಲ್ಲಿ ಸಿಗುವ ಶುದ್ಧ ನೀರು ಪೇಟೆಯಲ್ಲಿ ಸಿಗೋದಿಲ್ಲ, ಇಲ್ಲಿಯ ಈ ಒಂದು ಶುದ್ಧ ಹಾಲು ಮನಸ್ಸಿದೆಯಲ್ಲ ನಿಮ್ಮದು, ಅಂಥದ್ದು ಪೇಟೆಯಲ್ಲಿ ಸಿಗೋದಿಲ್ಲ. ನಿನ್ನೆ ನೀವು ನಮ್ಮ ಬಳಿ ಮಾತನಾಡುವಾಗ ಪ್ರಸ್ತಾಪ ಮಾಡಿದ್ರಿ, ಇಲ್ಲಿಂದ ನಾವು ದೂರ ತೆಗೆದುಕೊಂಡು ಆರಕ್ಷಕ ಠಾಣೆಗೂ ಹೋಗೋದಿಲ್ಲ, ನ್ಯಾಯಾಲಯದ ಮೆಟ್ಲು ಹತ್ತೋದಿಲ್ಲ, ಆರಕ್ಷಕ ಠಾಣೆಗೆ ಹೋಗೋದಿಲ್ಲ, ನಾವೇ ಕುಳಿತು ತೀರ್ಮಾನ ಮಾಡ್ತೇವೆ. ನಮ್ಮ ಊರಿನ ಪಾರಂಪರಿಕ ಪ್ರಮುಖರು ನಾವೆಲ್ಲ ಸೇರಿ ತೀರ್ಮಾನ ಮಾಡ್ತೀವಿ ಹೊರತು ಯಾವುದೇ ಅಣ್ಣ ತಮ್ಮಂದಿರ ಪಾಲ್ ಪಂಚಾಯತಿಗೆ ಇರ್ಬೋದು, ಅಥವಾ ಗಂಡ ಹೆಂಡತಿಯ ವಿಷಯ ಇರ್ಬೋದು, ಅಕ್ಕಪಕ್ಕದ ಮನೆ ವಿಷಯ ಇರ್ಬೋದು, ಏನಿದ್ರೂ ಕೂಡ ನಾವು ನಮ್ಮಲ್ಲೇ ತೀರ್ಮಾನ ಮಾಡಿಕೊಡ್ತೇವೆ ಎಂಬ ಮಾತನ್ನು ನೀವು ಹೇಳಿದ್ರಲ್ಲ. ನೀವು ಯಾವ ಊರಿಗೆ ಕಡಿಮೆ? ನಿಮ್ಮ ಯೋಗ್ಯತೆ ದಿಲ್ಲಿಗೂ ಇಲ್ಲ, ಮುಂಬೈಗೂ ಇಲ್ಲ. ಯಾಕೆಂದ್ರೆ ಅವರು ದಿನ ಬೆಳಗಾದ್ರೆ ಆರಕ್ಷಕ ಠಾಣೆಗೆ ಹೋಗ್ತಾರೆ, ಅವರು ದಿನ ಬೆಳಗಾರ ನ್ಯಾಯಾಲಯದ ಮೆಟ್ಲಿರ್ತಾರೆ, ಅವರು ಮುಟ್ಟಿದ್ದಕ್ಕೆ ತಟ್ಟಿದ್ದಕ್ಕೆ ಕೊಟ್ಟಿದ್ದಕ್ಕೆ ಅವರು ಆರಕ್ಷಕರ ಹತ್ರ ಹೋಗ್ತಾರೆ. ಅವರು ನೀವು ಹೋಗದೆ ಇಷ್ಟು ಕಾಲ ಜೀವನ ಮಾಡ್ತಾ ಬಂದಿದ್ದೀರಿ ಅಂದರೆ ನಿಮ್ಮ ಮುಂದೆ ಅವ್ರು ನಗಣ್ಯ ಎಂಬುದಾಗಿ ನಾವು ಹೇಳ್ತೇವೆ. ಯಾಕಂದ್ರೆ ನಿಜವಾದ ಜೀವನ ನೀವು ಮಾಡ್ತಾ ಇದ್ದೀರಿ, ಉತ್ತಮವಾದ ಜೀವನ ನೀವು ಮಾಡ್ತಾ ಇದ್ದೀರಿ. ಈಗ ಈ ಪೇಟೆಯಲ್ಲಿ ಹೋಗಿ ಅವ್ರು ದುಡಿದ ದುಡ್ಡನ್ನೆಲ್ಲ, ನಿಮ್ಮಿಂದ ಹೆಚ್ಚು ದುಡಿಬೋದು ಅವರು, ಆ ದುಡಿದ ದುಡ್ಡನ್ನೆಲ್ಲ ಆಸ್ಪತ್ರೆಗೆ ಮತ್ತು ನ್ಯಾಯಾಲಯಕ್ಕೆ, ಆರಕ್ಷಕ ಠಾಣೆಗೆ ಹಾಕ್ತಾ ಇರ್ತಾರೆ ಅವರು. ಆ ದುಡಿದ ದುಡ್ಡನ್ನ ಅವರೇ ಅನುಭವಿಸ್ತಾರೆ ಅಂದರೆ ಖಂಡಿತವಾಗಿಯೂ ಇಲ್ಲ. ನೆಮ್ಮದಿ ಇದೆಯಾ ಅಂದರೆ ಖಂಡಿತವಾಗಿಯೂ ಇಲ್ಲ. ಒಗ್ಗಟ್ಟು ಇದೆಯಾ ಅಂದರೆ ಇಲ್ಲ. ಧರ್ಮ ಬುದ್ಧಿ ಇದೆಯಾ ಅಂದರೆ ಇಲ್ಲ. ಅಲ್ಲಿ ಯಾವ್ಯಾವ್ದು ಇಲ್ಲವೋ ಅದೆಲ್ಲವೋ ಈ ಊರಲ್ಲಿದೆ. ಮತ್ತೆ ಯಾಕೆ ನೀವು ಈ ಊರಿನ ಬಗ್ಗೆ ಬೇರೆ ಯೋಚನೆ ಮಾಡ್ತೀರಿ? ಈ ಊರಿಗೆ ಬಂದು ನಿಮಗೆ ಅಭಿವೃದ್ಧಿ ಆಗಿದೆ. ಅಭಿವೃದ್ಧಿಯಲ್ಲಿ ಮೊಟ್ಟ ಮೊದಲನೇದು ವಂಶವೃದ್ಧಿ ಅಂತ. ಬೇರೆಲ್ಲ ವೃದ್ಧಿಗಳು ಆಮೇಲೆ ವಂಶವೃದ್ಧಿ ಇದೆಯಲ್ಲ, ನಮ್ಮ ಸಂತತಿ ಬೆಳೆಯುವಂಥದ್ದು ಇದೆಯಲ್ಲ, ಅದು ಮೊಟ್ಟ ಮೊದಲನೇದು. ನಿಮಗೆ ಇಷ್ಟು ಪ್ರಮಾಣದಲ್ಲಿ ವಂಶವೃದ್ಧಿ ಈ ಊರಿನಲ್ಲಿ ಆಗಿದೆ ಅಂದರೆ ಈ ಊರು ನಿಮಗೆ ಭಾಗ್ಯೋದಯದ ಊರು ಅಂತಲೇ ಅರ್ಥ ಅಂತ. ಮತ್ತು ನೀವೇ ನಿನ್ನೆ ಹೇಳಿದ್ರಿ, ಈ ಊರಲ್ಲಿ ಮಾರಕ ಕಾಯಿಲೆಗಳಿಲ್ಲ, ಯಾರು ಕಣ್ಣಿಲ್ಲದಿರೋರು ಕಾಲಿಲ್ಲದಿರೋರು ಅಂಥವ್ರು ಇಲ್ಲ, ಇಲ್ಲಿ ಯಾವುದೇ ಅನಾಹುತಗಳಿಲ್ಲ. ಸಣ್ಣ ಪುಟ್ಟದ್ದು ಯಾವ ಊರಿನಲ್ಲಿಲ್ಲ ಹೇಳಿ? ನೀವೇನು ಸಣ್ಣ ಪುಟ್ಟದ್ದು ಎದುರಿಸ್ತಾ ಇದ್ದೀರಿ, ಎಲ್ಲ ದೊಡ್ಡ ದೊಡ್ಡ ಊರಲ್ಲೂ ವಿದೇಶದಲ್ಲಿಯೂ ಇದೆ, ಅಮೆರಿಕಕ್ಕೆ ಹೋದ್ರೂ ಕೂಡ ಇದೆ ಅಂಥದ್ದು. ಹಾಗಾಗಿ ನಮ್ಮ ಅನಿಸಿಕೆ, ನಾವು ತುಂಬ ಊರುಗಳು ನೋಡಿದ್ದೇವೆ, ದಿನ ಬೆಳಗಾದ ಊರುಗಳು ನೋಡ್ತಾ ಇರ್ತೇವೆ. ನಾವು ನೋಡಿದ ಸಾವಿರಾರು ಊರುಗಳಲ್ಲಿ ಈ ಊರಿನಂಥ ಊರು ನಿಮಗೆ ದುರ್ಲಭ ಸಿಗುವಂಥದ್ದು. ಇಂಥ ಊರು ನಿಮಗೆ ಅತ್ಯಂತ ದುರ್ಲಭ ಅಂತ ನಾವು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಹಾಗಾಗಿ ಈ ಊರು ನಿಮ್ಮ ಆಸ್ತಿ, ಈ ಪ್ರಕೃತಿ ನಿಮ್ಮ ಆಸ್ತಿ, ಈ ಒಗ್ಗಟ್ಟು ನಿಮ್ಮ ಒಗ್ಗಟ್ಟು ಇದೆಯಲ್ಲ, ಎಲ್ಲ ಕಾರ್ಯಗಳನ್ನು ಹಂಚಿಕೊಂಡು ಯಾರ್ಯಾರು ಯಾವ್ಯಾವ ಕಾರ್ಯ ಮಾಡಬೇಕು, ಮಧ್ಯೆ ಬೇರೆ ಯಾರೋ ತಲೆ ಹಾಕಿದೆ ಒಂದು ಸಾಮಾಜಿಕ ಜೀವನ ಪದ್ಧತಿಯಲ್ಲಿ ಜೀವನ ಮಾಡ್ತಾ ಇದ್ದೀರಲ್ಲ ನೀವು. ಇರುವೆಗಳ ಜೀವನ ಇದ್ದ ಹಾಗೆ, ಜೇನುಹುಳುಗಳ ಒಂದು ಸಾಮಾಜಿಕ ವ್ಯವಸ್ಥೆ ಇದ್ದ ಹಾಗೆ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಸಾಮಾಜಿಕ ಜೀವನ ಮಾಡ್ತಾ ಇದ್ದೀರಲ್ಲ ನೀವು. ಇದು ಬೇರೆ ಎಲ್ಲಿ ಸಿಗುವಂಥದ್ದಲ್ಲ, ಅತ್ಯಂತ ಅಪರೂಪದ್ದು. ನೀವೆಲ್ಲರೂ ಗಟ್ಟಿಮುಟ್ಟಾಗಿದ್ದೀರಿ, ಆರೋಗ್ಯವಾಗಿದ್ದೀರಿ, ದುಡಿದು ಊಟ ಮಾಡ್ತೀರಿ, ನೆಮ್ಮದಿಯಿಂದ ನಿದ್ದೆ ಮಾಡ್ತೀರಿ, ಮತ್ತು ಭಕ್ತಿ ಇಟ್ಕೊಂಡಿದ್ದೀರಿ. ಗಣಪತಿಯಲ್ಲಿ ಅಚಲವಾಗಿರುವಂಥ ಭಕ್ತಿ ಮಾತ್ರ ಅಲ್ಲ, ಗಣಪತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗಣಪತಿಯ ಪೂರ್ವತನ ಅರ್ಚಕರಲ್ಲಿ, ನಮ್ಮ ಮಂಜು ಭಟ್ರಲ್ಲಿ ಅದೇ ರೀತಿಯ ಭಕ್ತಿ, ಅದೇ ರೀತಿಯ ಶ್ರದ್ಧೆ. ಅವರು ಎಲ್ಲಿ ಹೋದ್ರು ನೀವು ಅವರನ್ನು ಬಿಡದೆ, ಅವರು ಕಾರ್ಗಲ್ಲಿಗೆ ಹೋಗಲಿ, ಹುಕ್ಲಿಗೆ ಹೋಗಲಿ, ಸಾಗರಕ್ಕೆ ಹೋಗಲಿ, ಹೋಗಿ ಅವ್ರನ್ನ ಕರ್ಕೊಂಡು ಬಂದು ಅವರಿಂದ ನೀವು
ಧರ್ಮ ಕರ್ಮಗಳನ್ನು ಮಾಡಿಸ್ತಾ ಇದ್ದೀರಿ, ಮಾರ್ಗದರ್ಶನ ಪಡ್ಕೊಳ್ತಾ ಇದ್ದೀರಿ. ಇದೆಲ್ಲ ಬೇರೆಲ್ಲೂ ಇಲ್ಲದೆ ಇರತಕ್ಕಂಥ ವಿಷಯಗಳು ನಾನು ನಿಮಗೆ ಹೇಳ ಬಯಸುವಂಥದ್ದು, ಎಲ್ಲಿಯೂ ಸಿಗುವಂಥದ್ದಲ್ಲ. ಹಾಗಾಗಿ ಯಾವತ್ತೂ ಈ ಊರನ್ನು ಬಿಡಬೇಡಿ, ಯಾವತ್ತೂ ಗಣಪತಿಯನ್ನು ಬಿಡಬೇಡಿ. ಗಣಪತಿ ನಿಮ್ಮ ಕೈ ಹಿಡಿದಿದ್ದಾನೆ. ಈ ಊರಿನ ಪುಣ್ಯದ ಮಣ್ಣು ನಿಮ್ಮ ಕೈ ಹಿಡಿದಿದೆ. ನಿಮಗೆ ಇಲ್ಲಿ ಒಳ್ಳೆಯದಾಗಿದೆ, ನೀವು ಬೆಳೆದಿದ್ದೀರಿ. ಇಲ್ಲಿ ಬಂದು ಮತ್ತೆ ಬೆಳಿಬೇಕು, ಇನ್ನು ಮುಂದೆ ಕೂಡ ಬೆಳಿಬೇಕು, ಇನ್ನೂ ವಿಸ್ತಾರ ಆಗಬೇಕು. ನಮ್ಮ ಪರಂಪರೆ ಹೇಳುವಂಥದ್ದು ಅಂತ, ವಂಶವು ವಿಸ್ತಾರ ಆದರೆ ಎಲ್ಲರಿಗೂ ಶ್ರೇಯಸ್ಸು, ಹಳಬರಿಗೂ ಶ್ರೇಯಸ್ಸು, ಇರುವವರಿಗೂ ಶ್ರೇಯಸ್ಸು, ವಂಶವೃದ್ಧಿ ಆಗಬೇಕು. ನಾವು ನಿಮ್ಮ ಊರು ಹೊರಗಡೆ ಹೋದರೆ ಇದು ಭಯಂಕರ ಸಮಸ್ಯೆ. ಅಲ್ಲಿ ಯಾವ ಕುಟುಂಬಗಳು ಬೆಳೀತಾ ಇಲ್ಲ. ನೀವು ಮೇಘಾಲಯದಿಂದ ಹೊರಗಡೆ ಹೋದರೆ ಮುಖ್ಯ ರಸ್ತೆಗೆ ಹೋಗಿ ಆಮೇಲೆ ನೀವು ಯಾವ ಊರಿಗೆ ಹೋದರೂ ಯಾವ ಊರು ಬೆಳೀತಾ ಇಲ್ಲ. ಎಲ್ಲ ಕಡೆ ವಂಶಕ್ಷಯ. 2 ಮಗು, 1 ಮಗು, 1 ಮಕ್ಕಳಿಲ್ಲ, ಇದೇ ಪರಿಸ್ಥಿತಿ. ವಂಶಕ್ಷಯವೇ ಇರ್ತಕ್ಕಂಥದ್ದು. ಮಕ್ಕಳ ಅಪೇಕ್ಷೆ ಕೂಡ ಇಲ್ಲ ಎನ್ನುವಂಥ ವಾತಾವರಣ, ಮಕ್ಕಳೇ ಬೇಡ ಎನ್ನುವಂಥ ಮನೋಭಾವ, ಇದನ್ನೇ ಕಾಣ್ತೇವೆ. ಹಾಗಾಗಿ ಇಡೀ ದೇಶದಲ್ಲಿ ಸನಾತನಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಇದೆ. ಹಿಂದೂಗಳು ಅಂತ ಇವತ್ತೇನು ಕರೀತಾರೆ ಅಂತ ಸನಾತನ ಭಾರತೀಯರು, ಅವರ ಸಂಖ್ಯೆ ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಇದೆ. ಯಾಕೆಂದರೆ ಅಲ್ಲೆಲ್ಲ ವಂಶಕ್ಷಯ ಇದೆ. ಇಡೀ ಭಾರತದಲ್ಲಿ ವಂಶಕ್ಷಯ ಇದೆ, ಮೇಘಾಲಯದಲ್ಲಿ ವೃದ್ಧಿ ಇದೆ, ಇಲ್ಲಿ ಮಾತ್ರ ಬೆಳೀತಾ ಇದೆ ಇಲ್ಲಿ. ಹಾಗಾಗಿ ನಮಗೆ ಎಷ್ಟು ಸಂತೋಷ ಆಯಿತು ಅಂದರೆ, ನೀವು 7 ಬಂದು 70 ಆದರೆ, 60 ಜನ ಬಂದು 360 ಜನ ಆದರೆ ಅನ್ನೋದು ನಮಗೆ ಭಾಳ 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 ಸಂತೋಷವನ್ನು ಕೊಟ್ಟಿತ್ತು. ಹಾಗಾಗಿ ನೀವು ಉಳಿದಿದ್ದೆಲ್ಲ ಮಾಡಿ, ಆದರೆ ಊರು ಬಿಟ್ಟು ಹೋಗಬೇಡಿ. ಒಗ್ಗಟ್ಟನ್ನು ಯಾವ ಕಾರಣಕ್ಕೂ, ಸಾಮಾಜಿಕ ವ್ಯವಸ್ಥೆ ಏನಿದೆ ಯಾವ ಕಾರಣಕ್ಕೂ ಬಿಡಬೇಡಿ. ಗಣಪತಿಯನ್ನು ಮರಿಬೇಡಿ, ಗಣಪತಿಯನ್ನು ಭದ್ರವಾಗಿ ಆಶ್ರಯಿಸಿ. ಹಾಗೆ ಇದ್ದೀರಿ ನೀವು. ಪ್ರತಿ ವರ್ಷವೂ ಗಣಪತಿಗೆ ಏನು ಮಾಡಬೇಕು ಎಲ್ಲವನ್ನು ನೀವು ವ್ಯವಸ್ಥಿತ ಮಾಡ್ತಾ ಇದ್ದೀರಿ. ಯಾವ ಧಾರ್ಮಿಕ ಕಾರ್ಯಕ್ರಮಗಳನ್ನು ಬಿಡದೆ ಪ್ರತಿಯೊಂದು ಧಾರ್ಮಿಕ ಕಾರ್ಯಕ್ರಮವನ್ನು ಕೂಡ ಶ್ರದ್ಧೆಯಿಂದ ಮಾಡ್ತಾ ಇದ್ದೀರಿ. ಇದೀಗ ಗುರು ಸೇವೆಯನ್ನು ಕೂಡ ಮಾಡ್ತಾ ಇದ್ದೀರಿ. ಇದೊಂದು ನಿಮ್ಮದು ತಪಸ್ಸಿದ್ದಾಗೆ ಅಂತ. ಯಾಕೆಂದರೆ ನಮ್ಮ ಮನಸ್ಸು ಹೇಗೆ ಅಂದರೆ, ನೀವು ಕರೆದ್ರೆ ಕೂಡಲೇ ಬರಬೇಕು ಅಂತ ನಮ್ಮ ಮನಸ್ಸಿರ್ತದೆ. ಆದರೆ ಅಷ್ಟು ಸ್ವಾತಂತ್ರ್ಯ ನಮಗಿರೋದಿಲ್ಲ. ನೋಡಿದವ್ರ ಕಣ್ಣಿಗೆ ನಾವು ಇದು ತುಂಬ ವೈಭವ, ಇದು ಬಿರುದು ಇದೆ ನಮಗೆ, ಸರ್ವತಂತ್ರ ಸ್ವತಂತ್ರ ಅನ್ನೋ ಬಿರುದು ಕೂಡ ಇದೆ. ಆದರೆ ವಾಸ್ತವಕ್ಕೆ ಬಂದರೆ ಅಂಥ ಸ್ವಾತಂತ್ರ್ಯ ಇರೋದಿಲ್ಲ. ಈಗ ನಾವು ಹೋಗಬೇಕು ಅಂದರೆ ಹೋಗ್ಲಿಕ್ಕೆ ಸುಲಭ ಇರೋದಿಲ್ಲ ಅಂತ, ಅಷ್ಟು ಕಟ್ಟಡಗಳು ಇರ್ತವೆ. ಹಾಗಾಗಿ ಇಷ್ಟು ತಡವಾದರೂ ಕೂಡ ನೀವು ಸಮಾಧಾನದಿಂದ ಸಹನೆಯಿಂದ ಕಾದಿದ್ದೀರಿ, ಪ್ರತೀಕ್ಷೆ ಮಾಡಿದ್ದೀರಿ, ಕೊನೆಗೂ ಬರಮಾಡ್ಕೊಂಡಿದ್ದೀರಿ. ಇಲ್ಲದಿದ್ದರೆ ಈ ಶಕಟಪುರದ ಕಾರ್ಯಕ್ರಮದ ಮಧ್ಯದಿಂದ ಯಾವುದೇ ಕಾರಣಕ್ಕೂ ನಾವು ಬೇರೆ ಕಡೆ ಹೋಗುವಂಥ ಸಾಧ್ಯತೆ ಇರಲಿಲ್ಲ, ಸಾಧ್ಯವೇ ಇರಲಿಲ್ಲ. ಅಲ್ಲಿಂದ ಬಂದಿದ್ದೇ ತೋರಿಸ್ತದೆ ಅಂತ, ನೀವು ಅದನ್ನು ನಾವು ಬಂದಿದ್ದಲ್ಲ, ನೀವು ಕರೆಸ್ಕೊಂಡಿದ್ದದು ಎನ್ನುವುದನ್ನು ಅದು ತೋರಿಸ್ತದೆ ಅಂತ. ಇಷ್ಟ ಮೇಲೆ ನಾವು ನಿನ್ನೆ ಬಂದಾಗ ನೋಡಿದರೆ ನಿಮ್ಮ ಸ್ವಾಗತ ಇದೆಯಲ್ಲ, ಅದ್ಭುತವಾಗಿರುವಂಥ ಸ್ವಾಗತ. ಇಕ್ಕೆರೆಗಳಲ್ಲಿ ಪೂರ್ಣಕುಂಭದ ಸಾಲಿಗೆ ತುದಿಯೇ ಇರಲಿಲ್ಲ ಅಂತ, ಅಂಥದ್ದೊಂದು ಭವ್ಯ ಸ್ವಾಗತವನ್ನು ನೀವು ಮಾಡಿದ್ದೀರಿ. ಒಂದು ಗುರು ಮಂದಿರವನ್ನೇ ಕಟ್ಟಿದ್ದೀರಿ. ಎಷ್ಟು ಶ್ರದ್ಧೆ ಇರಬೇಕು ಅಂತ. ಒಂದು ಗುರು ಮಂದಿರವನ್ನೇ ಇಂಥ ಒಂದು ಊರಿನಲ್ಲಿ ಎಲ್ಲ ಗುರುಗಳು ಒಂದ್ಸತಿ ಬಂದಾಗ ಉಳಿಬೇಕು ಅನ್ನೋ ಕಾರಣಕ್ಕೆ ಒಂದು ಗುರು ಮಂದಿರವನ್ನೇ ಕಟ್ಟಿದ್ದೀರಿ. ಈಗ ಹೇಳಿ, ನೀವು ಯಾರಿಗೆ ಏನು ಕಡಿಮೆ ಇದ್ದೀರಿ? ಹೀಗೆ ಇಟ್ಕೊಳ್ಳಿ ಇದನ್ನೆಲ್ಲದನ್ನು ಕೂಡ. ಮೊದಲನೇದಾಗಿ ಏನಂದರೆ, ಏನೇನು ಒಳ್ಳೆಯದಿದೆ ನಿಮ್ಮಲ್ಲಿ ಇದಿಷ್ಟನ್ನು ಹೀಗೆ ಇಟ್ಕೊಳ್ಬೇಕು, ನೀವು ಹೀಗೆ ಮುಂದುವರಿಬೇಕು. ಈ ಪರಂಪರೆ, ಈ ಶ್ರದ್ಧೆ, ಹಿರಿಯರು, ಗುರುಗಳು, ದೇವರು, ಧರ್ಮ, ನಮ್ಮದು ಕ್ರಮ, ಸಂಪ್ರದಾಯ, ಇದನ್ನೆಲ್ಲ ಹೇಗೆ ಇಟ್ಕೊಳ್ಳುವಂಥದ್ದೇ ಭಾಳ ಮುಖ್ಯ. ಜೀವನಕ್ಕೆ ನಿಮಗೆ ಯಾವ ತೊಂದರೆಯೂ ಗಣಪತಿ ಮಾಡಲಿಕ್ಕಿಲ್ಲ, ಯಾವುದೇ ಕೊರತೆ ನಿಮಗೆ ಜೀವನದಲ್ಲಿ ಬರಲಿಕ್ಕಿಲ್ಲ. ಗಣಪತಿ ನಿಮಗೆ ಎಲ್ಲವನ್ನೂ ಕೊಡ್ತಾನೆ, ಎಲ್ಲವನ್ನೂ ನೋಡ್ತಾನೆ. ಅಮ್ಮನವರ ವಿಷಯ ಪ್ರಸ್ತಾಪ ಆಯಿತು ಇದಕ್ಕಿಂತ ಮೊದಲು ಕೂಡ. ಇಲ್ಲಿ ಅಮ್ಮನವರು ಅಂದರೆ ಆ ಮಹಾದೇವಿಯ ಬಗ್ಗೆ ಗಮನ ಕೊಡಿ, ಅದೇ ಅದು, ಬೇರೆ ಯಾವುದೂ ಅಲ್ಲ. ಅವಸರ ಮಾಡಬೇಡಿ, ಗಡಿಬಿಡಿ ಮಾಡಿ ಏನೋ ಮಾಡಿ ತೊಂದರೆ ಆಗಬಾರ್ದು. ತುಂಬ ಸಮಾಧಾನವಾಗಿ ದೈವಜ್ಞರು ಮಾರ್ಗದರ್ಶನ ಹೇಗೆ ಕೊಟ್ಟಿದ್ದಾರೆ ಅದನ್ನು ಅನುಸರಿಸ್ಕೊಂಡು ವ್ಯವಸ್ಥಿತವಾಗಿ ಹೋಗಬೇಕು, ಗಡಿಬಿಡಿ ಮಾಡಬಾರ್ದು. ಅದೇ ನಿಮಗೆ ಮಹಾದೇವಿನ ಹೆಸರೇ ನಿಮ್ಗೆ ಹೇಳ್ತದೆ. ಮಹಾದೇವಿಯನ್ನು ಬರೀ ಸುಮ್ಮನೆ ಸಣ್ಣ ಚೌಡಿ ಅಲ್ಲ, ಚೌಡಿಗೆ ಮಹಾದೇವಿ ಅಂತ ಹೆಸರು ಬರೋದಿಲ್ಲ. ಮಹಾದೇವಿ ಅಂತ ಹೆಸರು ಬರಬೇಕಾದ್ರೆ ಅದಕ್ಕಿಂತ ಹೆಚ್ಚಿನ ಮಹತ್ವ ಅದಕ್ಕೆ ಇರಲೇಬೇಕು. ಒಂದು ಮಹತ್ವ ಮತ್ತು ದೇವತ್ವ ಎರಡೂ ಸೇರಿದಾಗ ಮಹಾದೇವಿ ಅಂತ ಆಗುವಂಥದ್ದು ಅಂತ. ಹಾಗಾಗಿ ಅಮ್ಮನವರು ಬೇಕು ಅಂದರೆ ಅಲ್ಲೇ ಆಶ್ರಯಿಸಿ ಅಂತ, ಮಹಾದೇವಿಯನ್ನು ಆಶ್ರಯಿಸಿ. ಅವಳು ನಿಮಗೆ ಬೇಕಾದ ಎಲ್ಲ ಆಶೀರ್ವಾದವನ್ನು ಮಾಡ್ತಾಳೆ. ಬೇರೆ ಮಾಡಿದರೆ ಅವಳಿಗೆ ಕೋಪ ಬರ್ಬೋದು, ಅದನ್ನು ಬಿಟ್ಟು ಬೇರೆ ಮಾಡಿದರೆ ಅವಳಿಗೆ ಅಸಂತೋಷವಾಗ್ಬೋದು. ನಾ ಇದ್ದೇನೆ, ನನ್ನನ್ನು ಬಿಟ್ಟು ನನ್ನ ಹೆಸರಲ್ಲಿ ಬೇರೆ ಏನು ಮಾಡ್ತೀರಿ ಎನ್ನುವ ಪ್ರಶ್ನೆಯನ್ನು ಕೇಳ್ಬೋದು ಅಂತ. ಹಾಗಾಗಿ ಅಲ್ಲಿ ಆಶ್ರಯಿಸ್ಕೊಂಡು ಬನ್ನಿ. ಈ ಗಣಪತಿ ತುಂಬ ಅದ್ಭುತವಾಗಿದೆ. ಅದು
ಎಲ್ಲವೂ ಆಗ್ತದೆ ನಿಮಗಲ್ಲಿ. ಗಣಪತಿಯ ಸಾನ್ನಿಧ್ಯದಲ್ಲಿ ನಿಮ್ಗೆ ಎಲ್ಲವೂ ಕೈಗೂಡುತ್ತದೆ. ಮಂಗಲಮೂರ್ತಿ ನಿಮ್ಮ ಜೀವನದ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡ್ತಾನೆ. ಅವನ ಸೊಂಡಿಲಲ್ಲಿ ಮೋದಕ ಇದೆ, ಮೋದಕದಲ್ಲಿ ಸೊಂಡಿಲಲ್ಲಿ ಇಟ್ಟಿದ್ದಾನೆ ಅವನು. ಆ ಮೋದಕ ಎನ್ನುವುದು ಸಂತೋಷವನ್ನು ಹೇಳ್ತದೆ. ಆ ಮೋದ ಶಬ್ದಕ್ಕೆ ಸಂತೋಷ ಅಂತ ಅರ್ಥ. ನಿಮಗೆ ಬೇಕಾದ ಸಂತೋಷವನ್ನು ಕೊಡುವ ಅವನು ಇಟ್ಕೊಂಡೇ ಇದ್ದಾನೆ ಕೈಯಲ್ಲೇ, ನಿಮ್ಗೆ ಕೊಡಬೇಕು ಅಂತಲೇ ಅವನು ಅಂತ. ನೀವು ಆಶ್ರಯಿಸಿದರೆ ಬಂದ ವಿಘ್ನಗಳನ್ನೂ ಕಳಿತಾನೆ, ಬೇಕಾದ ಸಂತೋಷವನ್ನು ಕೂಡ ಕೊಡ್ತಾನೆ. ಹಾಗಾಗಿ ಭದ್ರವಾಗಿ ಈ ಗಣಪತಿಯನ್ನು ಆಶ್ರಯಿಸಿ ಎಂಬುದಾಗಿ ಸಮಯದಲ್ಲಿ ನಾವು ನಿಮಗೆ ಹೇಳ ಬಯಸುವಂಥದ್ದು. ಮತ್ತು ನೀವು ಅನೇಕ ಸಣ್ಣ ಪುಟ್ಟ ಬೇಡಿಕೆಗಳನ್ನು ಇಟ್ಟಿದ್ದೀರಿ ನಿನ್ನೆಯಿಂದ, ಅದೆಲ್ಲಕ್ಕೂ ರಾಮಾದಿ ದೇವತೆಗಳು ನಿಮ್ಗೆ ಅನುಗ್ರಹ ಮಾಡ್ತಾರೆ, ಗಣಪತಿ ನಿಮ್ಗೆ ಅನುಗ್ರಹ ಮಾಡ್ತಾನೆ. ನೀವೆಲ್ಲ ನಿಮ್ಮ ಅಪೇಕ್ಷೆಗಳು ಈಡೇರಿ ಸಂತೋಷವಾಗಿರ್ತೀರಿ, ನೆಮ್ಮದಿಯಿಂದ ಇರ್ತೀರಿ ನೀವು ಎಂಬುದಕ್ಕೆ ಸಮಯದಲ್ಲಿ ನಮಗೆ ಹೇಳಿ. ಭಾಳ ನಾವು ಮೆಚ್ಚಿದವರು, ತುಂಬ ಸಂತೋಷಪಟ್ಟವರು, ದೊಡ್ಡ ದೊಡ್ಡ ಪೇಟೆಯಲ್ಲಿರುವಂಥವ್ರು ಇಂಥ ಊರಲ್ಲಿ ಒಂದು ಜಮೀನು ಬೇಕು ಅಂತ ಹುಡುಕ್ತಿರ್ತಾರೆ. ಅವರು ಆ ಊರಲ್ಲಿ ಇರ್ಲಿಕ್ಕಾಗದೆ ಕೊನೆ ಪಕ್ಷ ವಾರದ ಕೊನೆಗೆ ರಜೆ ಬಂದಾಗ ಇರಬೇಕು ಅಂತ ಹಳ್ಳಿ ಕಡೆಗೆ ಯಾವ್ದಾದ್ರು ಜಾಗ ಸಿಗ್ತದೆ ಅಂತ, ಇಂಥ ಜಾಗ ಅವ್ರಿಗೆ ಸಿಗೋದಿಲ್ಲ. ಜನ್ಮಾಂತರಕ್ಕೂ ನಿಮಗೆ ಅಂಥ ಜಾಗ ದೇವರು ಕೊಟ್ಟಿದ್ದಾರೆ, ಅಂಥ ಜಾಗ ಅವರಿಗೆ ಲಭ್ಯ ಆಗೋದಿಲ್ಲ. ಅಂಥ ಒಂದು ಸ್ವರ್ಗ ಸದೃಶವಾಗಿರ್ತಕ್ಕಂಥ ಹೊರಗಿನ ಜಗತ್ತಿನ ವಿಷಯದಿಂದ, ಮಾಲಿನ್ಯದಿಂದ, ಹೊರಗಿನ ಜಗತ್ತಿನ ಕಾಲುಷ್ಯಗಳಿಂದ ದೂರ ಇರುವಂಥ ತುಂಬ ಪರಿಶುದ್ಧವಾದ ಪ್ರದೇಶದಲ್ಲಿ ನೀವು ಬಾಳ್ತಾ ಇದ್ದೀರಿ. ಪರಿಶುದ್ಧ ಮನಸ್ಸು ಇಟ್ಕೊಂಡು ಬಾಳಿ, ಪರಿಶುದ್ಧವಾದ ಭಕ್ತಿಯನ್ನು ಇಟ್ಕೊಂಡು ಬಾಳಿ, ಇದೇ ಶ್ರದ್ಧೆಯನ್ನು ಇಟ್ಕೊಂಡು ಮುಂದುವರಲಿ. ಹೀಗೆ ನೀವು 70 ಇದ್ದಿದ್ದು ಮುಂದೆ 700 ಆಗಬೇಕು. ನೀವು 7 ಇದ್ದಿದ್ದು 70 ಆಗಿದ್ದೀರಿ, ಮುಂದೊಂದು ಕಾಲ ಬರಬೇಕು 70 ಇದ್ದಿದ್ದು 700 ಆಗಬೇಕು. 700 ಒಗ್ಗಟ್ಟಾಗಿರ್ಬೇಕು. 700 ಕೂಡ ಅಲ್ಲೇ ಆ ಕಡೆ ಈ ಕಡೆ ಹರಡ್ಕೊಂಡ್ರು ಕೂಡ ನೀವು ವಿಘಟನೆ ಆಗಬಾರ್ದು, ಸಂಘಟನೆ ಆಗಬೇಕು. ಅಂಥ ಆಶೀರ್ವಾದವನ್ನು ನಿಮ್ಗೆಲ್ರಿಗೂ ಮಾಡಬಯಸ್ತೇವೆ. ಈ ಮಣ್ಣಿನಲ್ಲಿ ಇರಬಹುದಾದ ಎಲ್ಲ ದೋಷಗಳು ಕಳೀಲಿ, ಬ್ರಹ್ಮಶಾಪ ತೊಲಗಲಿ, ಗುರುಶಾಪ ಅದು ನಿಮಗೆ ತಟ್ಟದೇ ಇರಲಿ, ನಿಮ್ಮನ್ನು ಮುಟ್ಟದೇ ಇರಲಿ. ಆ ಯಾವ ಶಾಪಗಳು, ಯಾವ ಕೋಪಗಳು ನಿಮ್ಮನ್ನು ಮುಟ್ಟಿದೆ ನೀವೆಲ್ಲ ಚೆನ್ನಾಗಿ ಬಾಡುವಂತೆ ಆಗಲಿ. ಬಂದಿರುವ ಎಲ್ಲ ತೊಂದರೆಗಳು ನಿಮಗೆ ನಿವಾರಣೆಯಾಗಿ, ಮಾಡಿದ ಪ್ರಯತ್ನ, ಕೃಷಿ ಇರ್ಬೋದು, ಬೇರೆ ಉದ್ಯೋಗಗಳಿರ್ಬೋದು, ಮಾಡಿದ ಪ್ರಯತ್ನಗಳು ಮಿಗಿಲಾದ ಫಲವನ್ನು ನೀವು 5ಕ್ಕೆ ಪ್ರಯತ್ನ ಮಾಡಿದರೆ 7, 10 ಬರುವಂಥ ಯೋಗ ನಿಮಗೆಲ್ಲ ಒದಗಿ ಬರಲಿ. ಇನ್ನೂ ಹೆಚ್ಚಿನದನ್ನು ಮಾಡಿ ಈ ಊರಲ್ಲಿ, ಇದಕ್ಕಿಂತ ಹೆಚ್ಚಿನ ಸಾಧನೆಯನ್ನು, ಹೆಚ್ಚಿನ ಕಾರ್ಯಕ್ರಮವನ್ನು ಮಾಡಿ. ಆದರೆ ಯಾವುದೇ ಕಾರಣಕ್ಕೂ ಊರು ಬಿಟ್ಟು ಹೋಗಬೇಡಿ ಮತ್ತು ಊರನ್ನು ಪೇಟೆಯಾಗಿ ಪರಿವರ್ತನೆ ಮಾಡಬೇಡಿ. ಊರನ್ನು ಹಳ್ಳಿಯಾಗಿ ಈ ಪರಿಶುದ್ಧ ವಾತಾವರಣ ಇಟ್ಕೊಳ್ಳಿ, ಸೌಕರ್ಯವನ್ನು ಇಟ್ಕೊಳ್ಳಿ, ಬೇಕಾದ ಸೌಕರ್ಯವನ್ನು ಇಟ್ಕೊಳ್ಳಿ. ಆದರೆ ಈ ಊರಿನ ಈ ಸಹಜತೆಯನ್ನು, ಈ ಒಂದು ಪ್ರಾಕೃತಿಕತೆಯನ್ನು ಹಾಳು ಮಾಡಿಕೊಳ್ಳದೆ ಇಲ್ಲಿ ಸ್ವರ್ಗದ ದೇವತೆಗಳಂತೆ ಇಲ್ಲಿ ಬಾಳಿ ಅಂತ. ಆ ದೇವೇಂದ್ರನ ನೋಡುವ ನೆನಪಾಯ್ತು ನಮಗೆ. ನಿನ್ನೆ ದೇವೇಂದ್ರ, ನಿಮ್ಮ ಊರಿನ ಹುಡುಗನ ಬಗ್ಗೆ ನಮ್ಮ ಪರಿವಾರದ ಹುಡುಗರು ಹೇಳ್ತಾ ಇದ್ರು. ಅವನು 7 ಅಡಿ 8 ಅಡಿ ಎತ್ತರದ ನೀರಿನ ತೊಟ್ಟಿಯನ್ನು ಬರಿಗೆಯಿಂದ ಆರಾಮಾಗಿ ಹತ್ತಿ ಹಿಡಿದು ಮಾಡ್ತಾ ಇದ್ದ. ಅವನೊಂದು ಬಂದು ಆಶ್ಚರ್ಯದಿಂದ ಹೇಳ್ತಾ ಇದ್ರು ನಮ್ಮ ಪರಿವಾರದವರು ನಮ್ಮಲ್ಲಿ. ನಾವು ಹೇಳಿದ್ವು, ಹೇಳಿಕೆ ದೇವೇಂದ್ರ ಆಗಿದ್ದರಿಂದ ಎಲ್ಲಿ ಬೇಕಾದ್ರೂ ಹತ್ಬೋದು, ಸ್ವರ್ಗದವರೆಗೂ ಹತ್ಬೋದು ಬಹುಶಃ ಅಂತ, ಹತ್ತಲಿಕ್ಕೆ ಏನು ತೊಂದರೆ ಇಲ್ಲ ಅಂತ. ಈ ಊರೇ ಅಂಥದ್ದು. ದೇವೇಂದ್ರನ ಹೆಸರನ್ನ ಯಾಕೆ ತಗೊಂಡು ಅಂದರೆ, ದೇವೇಂದ್ರ ಇರೋದು ಎಲ್ಲಿ ಅಂತ, ಸ್ವರ್ಗದಲ್ಲಿ ಅಲ್ವಾ ಅಂತ. ಈ ಊರು ಅದು ಅಂತ ಹೇಳ್ತಾ ಇರುವಂಥದ್ದು, ಸ್ವರ್ಗ ಈ ಊರು. ನೀವೆಲ್ಲ ಸ್ವರ್ಗವಾಸಿಗಳು. ಸತ್ತು ಸ್ವರ್ಗವಾಸಿಗಳಾಗೋದು ಬೇರೆ, ಅದು ಹೊರಗಿನ ಊರಿನವ್ರ ಕಥೆ ಅದಲ್ಲ. ನೀವು ಹಾಗಲ್ಲ, ಇರುವಾಗಲೇ ನೀವು ಇಂಥ ಒಂದು ಒಳ್ಳೆಯ ಊರಿನಲ್ಲಿ ನೀವೆಲ್ಲ ಇದ್ದೀರಿ. ಆದರೆ ದೇವರು, ಧರ್ಮ, ಗುರುಗಳು, ಹಿರಿಯರು, ಪದ್ಧತಿ, ಕ್ರಮಗಳು ಇದೆಲ್ಲ ಇದ್ರೆ ಸ್ವರ್ಗ. ಇದೆಲ್ಲ ಹೋದರೆ ಸ್ವರ್ಗ ಅಲ್ಲ, ಅದು ನರಕವೇ. ಅದು ಇದೆಲ್ಲವನ್ನೂ ಇಟ್ಕೊಳ್ಬೇಕು. ಒಂದು ಆಚರಣೆಯೂ ಕೂಡ ವ್ಯತ್ಯಾಸ ಮಾಡಿದೆ. ಎಲ್ಲ ಕ್ರಮ ಪ್ರಕಾರ ಇಲ್ಲಿಯವರೆಗೆ ಯಾವ ಕ್ರಮದಲ್ಲಿ ಬಂದಿದ್ದೀರೋ ಹೆಚ್ಚಿನ ಕ್ರಮದಲ್ಲಿ ಇನ್ನು ಮುಂದಿನ ಕಾಲದಲ್ಲಿ ನಡ್ಕೊಂಡು ಹೋಗುವಂತೆ ಆಗಲಿ. ಸದಾ ನಿಮಗೆ ರಾಮಚಂದ್ರಾಪುರ ಮಠದ ಆಶೀರ್ವಾದ ಇದೆ, ಯಾವಾಗಲೂ ನಿಮಗೆ ಆಶೀರ್ವಾದ ಇದೆ. ಮತ್ತು ನೀವು ಮುಂದೆ ಕೂಡ ನೀವು ಕರೆದಾಗ ಬರ್ತೇವೆ ನಾವು ಇಲ್ಲಿಗೆ, ನೀವು ಕರೆದಿದ್ದಾಗಲೂ ಬರ್ತೇವೆ, ಮುಂದೆ ಬರ್ಬೋದು, ಆ ಸಾಧ್ಯತೆ ಇದೆ. ಯಾವಾಗಲಾದ್ರೂ ಒಂದು ಅಂತಃಸ್ಫುರಣೆ ಬಂದಾಗ ನಾವಾಗಿ ಬರ್ಬೋದು ಇಲ್ಲಿಗೆ ಅಂತ ಅವಕಾಶಗಳು ಖಂಡಿತವಾಗಿಯೂ ಇದೆ ಇಲ್ಲಿಗೆ. ಅಷ್ಟು ಸಂತೋಷ ನಮ್ಗೆ ಆಗಿದ್ದನ್ನು ನಾವಿಲ್ಲಿ ಹಂಚಿಕೊಳ್ತಾ ಇರುವಂಥದ್ದು. ಹಾಗೆ ನಿಮಗೆ ಹೆಜ್ಜೆ ಹೆಜ್ಜೆಗೆ ನಿಮಗೆ ಮಾರ್ಗದರ್ಶನ ಬೇಕಾದರೆ ಅದು ಇಲ್ಲಿಂದ ಪ್ರಾಪ್ತ ಆಗ್ತದೆ. ನಿಮಗೆ ನೀವು ಅಲಿಬೇಡಿ ಹುಡ್ಕೊಂಡು ಮಾರ್ಗದರ್ಶನವನ್ನು. ನಿಮಗೆ ಏನು ಬೇಕು ಹೇಳಿ, ಏನಾಗಬೇಕು ಹೇಳಿ, ನಿಮ್ಮನ್ನು ಕೈ ಹಿಡಿದು ನಡೆಸುವಂಥ ಹೊಣೆಗಾರಿಕೆ ಈ ಪೀಠಕ್ಕಿದೆ, ಈ ಮಠಕ್ಕಿದೆ. ಹಾಗಾಗಿ ನಿಮ್ಮನ್ನು ಇಲ್ಲಿನ ಈ ಊರಿನ ಸಮಸ್ತರನ್ನು ಕೂಡ ಅತ್ಯಂತ ಪ್ರೀತಿಯಿಂದ, ತಂದೆ ಹೇಗೋ, ತಾಯಿ ಹೇಗೋ, ಅಥವಾ ಹಿರಿಯರು ಹೇಗೋ ಅಂತಹ ಪ್ರೀತಿಯಿಂದ ಈ ಗುರುಪೀಠ ನಿಮ್ಮನ್ನು ನಡೆಸ್ಕೊಂಡು ಹೋಗ್ತದೆ ಮುಂದಕ್ಕೆ. ನಿಮಗೆಲ್ಲ ಒಳ್ಳೆಯದಾಗಲಿ. ಇನ್ನು ಮುಂದೆ ಇದಕ್ಕಿಂತ ಹೆಚ್ಚಿನ ವೈಭವದಲ್ಲಿ ನಾವು ನಿಮ್ಮನ್ನು ಇಲ್ಲಿಯೇ ಇದೇ ಊರಿನಲ್ಲಿ ನೋಡುವಂತೆ ಆಗಲಿ. ನಿಮಗೆಲ್ಲ ಶ್ರೇಯಸ್ಸಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ್.
राजराजेश्वर श्रीमद जगद्गुरु शंकराचार्य श्री श्री राघवेश्वर भारती स्वामी महाराज की जय।